ಹರೇ ಶ್ರೀನಿವಾಸ. ಶ್ರಾವಣ ಸಂಪತ್ತು ಶುಕ್ರವಾರ ಹಾಡು. ಹರನ ಕುಮಾರನ ಚರಣ ಕಮಲ ಕೆರಗಿ ಶಾರದೆಗೆ ವಂದಿಸುವೆ, ಶರದಿಶೆ ನನಗೆ ಶರಗೊಡ್ಡಿ ಬೇಡುವೆ, ಶರದಿ ಸುತ್ತರ ಕಥೆಯೊರವೆ. ಸಾಕ್ಷಾತ್ತು ಶ್ರೀಹರಿ ವಕ್ಷಸ್ಥಳವಾಸಿಯೇ ಕ್ಷುಕ್ಷೇಪಣೆಯನ್ನು ಪಡೆದ, ಮೋಕ್ಷದಾಯಕಳೆ ಶ್ರೀಲಕ್ಷ್ಮಿಯೇ ಕರುಣಾ ಕಟಾಕ್ಷದಿ ನೋಡಬೇಕೆನ್ನ. ಶ್ರಾವಣ ಮಾಸದ ಮೊದಲ ಶುಕ್ರವಾರ ಮಾಧವ ನರಸಿ ಮಹಾಲಕ್ಷ್ಮಿ ದೇವಿಯ ಮಹಿಮೆ ಕೊಂಡಾಡುವುದಿ ಕಥೆ ಕೇಳುವುದು ಕಿವಿಗೊಟ್ಟು ಜನರು. ಇರುತ್ತೀರಲ್ಲೊಂದು ಪಟ್ಟಣದೊಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತವಾಗಿ, ಹಿಡಿದು ತಂಬುರಿ ತಂಬಿಗೆಯ ಗೋಪಾಳಕ್ಕೆ ಬಿಡಿದೊಯ್ದು ಮನೆ ತಿರುಗುತ್ತಲಿ. ಸೊಸೆಯರು 4 ಮಂದಿಯು ಗಂಡು ಮಕ್ಕಳು, ಹಸಗೂಸುಗಳು ಮನೆ ತುಂಬ. ಹಸನ ವಸನಕ್ಕಿಲ್ಲ ಹಸಿದ ಮಕ್ಕಳಿಗೆ ಹಾಲು ಮೊಸರು ಅನ್ನವು ಮೊದಲಿಲ್ಲ. ಅತಿ ಗುಣವಂತರು ಗತಿ ಇಲ್ಲ ಗ್ರಾಸಕ್ಕೆ ಮಿತ ಭೋಜನವೇ ಮಾಡುವುದು. ರತನೇಮ ನಿಷ್ಠ ನಿರುತ್ತ ದರಿದ್ರರನ್ನು ಶ್ರೀಪತಿ ಸತಿ ದಯಾದಿ ನೋಡುವಳು. ಒಂದು ದಿನ ಬಂದ ಮಂದಿ ಮಂದಿರದಲ್ಲಿ ಚಂದಾದ ಸುಣ್ಣ ಸಾರಣಿಯು, ರಂಗವಾಲಿಯು ಚಿತ್ರ ಬಣ್ಣ ಕರ್ಣ ಮಾಡಿ ಮುಂದೆ ತೋರಣವ ಕಟ್ಟುತಿಹರು. ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಬರುವುದನ್ನೇ ಕಂಡು, ಇದೇನು ನೋಡೆ ಎನಗೆ ಹೇಳಬೇಕೆಂದು ಘನಭಕ್ತಿಯಿಂದ ಕೇಳಿದನು. ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟ ಧರಿಸಿ, ಶ್ರಾವಣ ಸಂಪತ್ತು ಶುಕ್ರವಾರ ನಾವು ಪೂಜೆಯ ಮಾಡಬೇಕು. ಎನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳಗಿಟ್ಟು ಪೂಜಿಪೆನು. ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲೆಗೈಲಿ. ಸಿರಿದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆಯಲ್ಲಿ. ಗೋಧಿ ಅಕ್ಕಿ ಬೇಳೆ ಬೆಲ್ಲವ ತುಪ್ಪವ ತಂದು ನಿಂತಾರು ಹಿಡಿರೆನುತ್ತಾ. ತಂದ ಪದಾರ್ಥ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನು ಕೇಳಿದರು. ಇಂದಿರಾದೇವಿ ಹಾಗೆಂದು ಪೂಜೆ ಮಾಡೇ ಆನಂದ ಕೊಡುವಳು ನಮಗೆ. ಕಬ್ಬು ಬಿಲ್ಲೊಡುವ ಕಾಮನ ಮಾತೆ ಮಹಾಲಕ್ಷ್ಮಿ ಉರ್ವಿಯೋಳುತ್ತ ಮಳಿಕೆ. ಹಬ್ಬದೂಟಕ್ಕೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದಿಗೆ ಹೇಳೆಂದ. ಚಿಕ್ಕ ಸೊಸೆಯು ಎಣ್ಣಿ ಕೈಯಲ್ಲಿ ಕುಂಕುಮ ತಕ್ಕೊಂಡು ನಡೆದಾಳಾದಿಯಲ್ಲಿ. ಚೊಕ್ಕ ಚಿನ್ನದ ಗೊಂಬೆಯಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಳು. ಹುಡುಗಿ ನೀನೆತ್ತ ಹೋಗುವಿ, ನಿಮ್ಮ ಮನೆಯಲ್ಲಿ ಅಡಿಗೆ ಏನೇನು ಮಾಡುವಿರೆ? ಹಿಡಿದೆಣ್ಣು ಕುಂಕುಮ ಕೊಡವು ದಿನ್ನಾರಿಗೆ ಕೊಡಬಾರದೇನೆ ನಿನಗೆ? ಯಾರಾದರೆ ನಮ್ಮ ದಾರಿ ನೋಡದ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ. ಹೇಳಿ ಮುತ್ತೈದಿಗೆ ಹಿಗ್ಗಿದಳದ್ರಂತೆ ಮಾವನ ಮುಂದರುಹಿದಳು. ಮನೆಯ ಸಾರಿಸಿ ಸುಣ್ಣ ಸಾರಣಿ ರಂಗೋಲೆಯೋ ಬರೆದು ಬಾಗಿಲಿಗೆ ಬಣ್ಣವನ್ನು. ತಳಿರಿ ತೋರಣ ಕಟ್ಟಿ ಸರ್ವರು ಸಂಭ್ರಮದಿಂದ ಎರೆದುಕೊಂಡರೆಲ್ಲರೂ ಬೇಗ. ಕಮಲ ಕೇದಿಗೆ ಕಬ್ಬು ಕದಳಿ ಕಂಬ ಬಾಳೆ ಗೊನೆ ಕಟ್ಟಿ ಚಿತ್ರ ಮಂಟಪವು. ಎಡಬಲದಲ್ಲಿ 4 ನಂದ ದೀವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮ ಪೀಠಗಳು. ಚಟ್ಟಿಗೆ ಒಳಗಾಕಿ 5 ಫಲವ ತುಂಬಿ ಮುತ್ತೈದೆಯರಿಗೆಲ್ಲ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ. ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ. ಅರಿಶಿಣ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿಜಾತ. ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಇಡಿಸಿ ತೆಂಗಿನಕಾಯಿ ಉಡಿ ತುಂಬುತ್ತತ್ತಿ ಫಲಗಳು. ಭಕ್ಷ್ಯ ಶಾವಿಗೆ ಪರಮಾನ್ನ ಚಿತ್ರಾನ್ನ ಸಣ್ಣಕ್ಕಿ ಶಾಲ್ಯಾನ್ನ ಸೂಪಗಳು. ಚಕ್ಕುಲಿ ಗಿಲಗಂಚಿ ಚೆಂದುಬ್ಬೇರುವ ಹಪ್ಪಳ ಸಂಡಿಗೆ ಆಂಬೋಡಿಗಳು. ಸಕ್ಕರೆ ಘೃತ ಕ್ಷೀರ ಸಕಲ ಪಕ್ವಾನ್ನ ಮಂಡಿಗೆ ಬಿಸೋರಿಗೆ ಗುಳ್ಳೋರಿಗೆಗಳು. ಚಂದ್ರನಂತೊಳೆವ ಶಾವಿಗೆ ಪೇಣಿಯ ದಿವ್ಯ ಬೂಂದಿ ಬುರುಬುರಿ ಅನ್ನ ರಸವು. ಬೇಕಾದ ಬೇಸನ್ನ ಬಿಳಿಯದಳೆ ದುಂಡಿಗೆ ಮೋತಿ ಚೂರು ಚೂರ್ಣ ಲಾಡು. ಸೇತೂಟಕರ ಬಿಳುಪಿನಂತೆ ಜಿಲೇಬಿ ಸುಖಿನಿಂಡೆ ಮುಖವಿಲಾಸಗಳು. ಹೋಳಿಗೆ ಎಣ್ಣೋರಿಗೆ ಹೊಯ್ದೋಸೆ ಆಹಾರ ತೈಲದಿಂದ ಕರ್ದೂರ್ಣ ಕಡುಬು. ಸುರಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗಿನಿಂದೊಪ್ಪುವ ಕಡುಬು. ಸಾರು ಸಾಂಬಾರು ಸಾಸಿವೆ ಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು. ಕ್ಷೀರ ಮಲತಿ ಗೌಲಿ ಪಚಡಿ ಪರಮಾನ್ನ ಮುಕ್ಸಾರ ಚಟ್ಟಣಿ ಕೋಸಂಬರಿಗಳು.
ಹಾಗಲಕಾಯಿ ಸೌತೆ ಹಂದರದವರೆ ಹೀರೆ ಬಾಳೆ ಬೆಂಡೆ ಕುಂಬಳವು ಮಾಗಿ ಹಲಸಿನಕಾಯಿ ಕಲಸು ಮೇಲೋಗರ ಗೆಣಸು ಗುಳ್ಳದ ಕಾಯಿ ಬೀಜಗಳು ನಿಂಬೆ ಬಾತು ಸೌತೆ ಬಾತು ಕೇಸರಿ ಬಾತು ಕೆನೆ ಮೊಸರು ಒಗ್ಗರಣಿ ಬಿಸಿ ಹಾಲು ಹೊಸ ಬೆಣ್ಣೆ ಇಂದೊಪ್ಪುವ ಕಲಸು ಭಕ್ಷ ಬಾಳಿ ಬಿಳಿ ಬಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತಾಗಿ ಶುದ್ಧ ಸುಣ್ಣವು ಎಲೆ ಅಡಿಕೆ ಯಾಲಕ್ಕಿ ಪತ್ರೆಕಾಯಿ ಕಾಚು ಲವಂಗ ಹಚ್ಚಿಕೊಂಡರೆಲ್ಲರೂ ಆಗ ಗಂಧ ಕುಂಕುಮ ಅರಿಶಿಣ ಛತ್ರ ಚಾಮರ ಬೀಸುತ್ತಲಿ ಅಚ್ಚೂತ ನರ್ಸಿ ಅನುಗ್ರಹಿಸಿ ನೋಡಿದಳು ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾಧೀಸುರರೊಡೆಯನ ರಾಣಿ ಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಮೋ ನಮೋ ಎಂದು ಕೈ ಮುಗಿದು ಮಂತ್ರಾಕ್ಷತಿ ಶಿರದಲ್ಲಿ ತೋರುತ್ತಾ ಬೇಡುವರು ಹಾಡುತ್ತಾ ಪಾಡುತ್ತಾ ಮಾಡುತ್ತಾ ಲಾರತಿ ಬೇಡುತ್ತಾ ಮುಡುದ ಮಲ್ಲಿಗೆಯ ನೋಡುತ್ತಾ ನಲಿ ದಾಡುತ್ತಾ ತಾದಯ್ಯ ಮಾಡುತ್ತಾ ಕೊಟ್ಟಾಳ ಗೊರವ ಹೊತ್ತು ಬಹಳವಾಯಿತು ಮುತ್ತೈದೆ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ ಅಷ್ಟು ಅಡಿಗೆಯಲ್ಲಿ ಬಡಿಸಿ ಕುಂಕುಮ ವೀಳ್ಯವನ್ನು ಕೊಟ್ಟು ಪುಟ್ಟಿಯನ್ನು ಮುಚ್ಚಿದರು ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಡಗೂಡಿ ಉಂಡು ವೀಳ್ಯವನ್ನೇ ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದೀತು ಹೀಗೆಂದು ಸಂತೋಷ ಪಡುವರು ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡುಬು ಗೌಲಿ ಪರಮಾನ್ನ ತಿರುಗಾಣ ದೊಳ್ಳೆಣ್ಣೆ ಹಿಂಡಿಯ ಪಲ್ಯನೆ ಗೌರಿಯ ಪೂಜೆಯ ಮುಂದಿಟ್ಟರು ನೈವೇದ್ಯವನ್ನು ಎರಡನೇ ಶುಕ್ರವಾರ ದಿನ ಮುತ್ತೈದೆಗೆ ದೃಢವಾಗಿ ಹೇಳಿ ಬಾಯನುತ್ತಾ ಎಡಗೈಯ ಮುಚ್ಚಿಕೊಂಡೆಣ್ಣಿ ಕುಂಕುಮವನ್ನು ಹಿಡಿದಾಳಿನ್ನೊಂದು ಪಥವನ್ನು ಬಜಾರು ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಬಂದಡ್ಡ ಕಟ್ಟಿ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಯಾರಿಗೆ ಹೇಳುವೆಯೋ ಭೋಜನಕ್ಕೆ ನಮ್ಮ ಗೊಡವೆ ಯಾತಕಮ್ಮ ನಿನಗೆ ಸುಮ್ಮನ್ ಹೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯ ಬಡಿಸಿ ಅಂದಿಗಿಂದಿಗೆ ಅದೇ ಉಣಬೇಕಾದರ್ ಹೋಗಮ್ಮ ತಂಗಾಳೂಟಗಳುಂಬೋ ಕಂಗಾಳಿ ನಾನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಾಗಳಿ ಹಣ್ಣು ನೂಲು ಕಟದಲ್ಲಿ ತಂಗಳ ನಿನಗುಣಿಸುವೆನು ಬಡಿವಾರ ಮಾತೇಕೆ ಬಡಿಸಿಟ್ಟೆಲೆ ಉಂಬೋ ಬಡವೆ ಎಲ್ಲ ನಾ ಭಾಗ್ಯವಂತೆ ತಡೆಯದೆ ಬರುವೆನು ತಾ ಎಣ್ಣೆ ಕುಂಕುಮ ಹಿಡಿ ಎಳೆದುಕೊಂಡು ನಡೆದಾಳು ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ನಡೆದಾಳು ಅಷ್ಟು ವಾರ್ತೆನೆ ಹೇಳಿದಳು ಇಂಥ ದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನು ಎಷ್ಟು ಹೇಳಲಾಕೆ ಚೆಲ್ವಿಕೆಯ ಶ್ರೀದೇವಿಗೆ ಪೂಜೆ ನೈವೇದ್ಯಗಳಾದವು ಬಡಿದವು 3 ಗಂಟೆಗಳು ಬರಲಿಲ್ಲ ಮುತ್ತೈದೆ ಎಂದಾದಿ ಬಡಿಸಿಟ್ಟು ಸರ್ವಾರೂಟವನ್ನೇ ಮಾಡಿದರು 3ನೇ ವಾರ ಮುತ್ತೈದೆಗೇಳುವುದು ಮತ್ಯಾರಿಗೆಂದು ವಿಚಾರ ಮಾಡುವರು ಮಾವನವರ ಮುದ್ದು ಮಾತ ನೋಡಿರಿ ಎಂದು ತಾನೋದಾಳಿನ್ನೊಬ್ಬ ಸೊಸೆಯು ಮುದುಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ನಡೆದಾಳಿನ್ನೊಂದು ಓಣಿಯಲ್ಲಿ ಬಡಬಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮವ ಕೊಡುವ ದಿನ್ನಾರಿ ಗೌತಣವ ಔತಣವಲ್ಲಮ್ಮ ಅತಿ ಬಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತರಾಡ ಹೋಗ್ಯಾರ ಹುಡುಕುತ್ತಾ ಬಂದೆ ಬಿಡುದಾರಿ ಪತಿ ಬೈವರೆನ್ನ ಮನೆಯಲ್ಲಿ ಒಗುತನದ ಮಾತಿನ ಬಗೆ ನಾನು ಬಲ್ಲೇನೆ ಹಗರಣಗಿತ್ತಿ ನೀನ್ ಹೌದು ಮೊದಲಿನ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಬದಲು ಮುತ್ತೈದೆಗೆ ಹೇಳುವರೆ 2 ವಾರವು ಹಸಿ ಬೂದಡಿ ಉಂಟಾಯಿತು ಬರಡ ಕಳೆನೂಟಂತೆ ಕಡಲೆ ಹೂರ್ಣ ಕರಿ ಕಡುಬು ಕಾಸಿದ ಬೆಣ್ಣೆ ಕಾಸಿದ ತುಪ್ಪ ಬಡಿಸೆನಗೆ ಮೆಚ್ಚಿಕೊಂಡಾಕೆ ಮಾತಿಗೆ ಬರಗಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವುದೇನೆಂದು ಈ ಕ್ಷಣ ಬರುವೆನು ಹೋಗೆಂದಳು ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ಬಂದಾಳು ಒಂದೊಂದು ಮಾಡಿ ವರ್ಣಿಸುತ್ತಾ ಇಂದಾಕೆ ಮನೆಗೆ ಬಂದಂತಡಿಗೆ ಮಾಡು ಹೀಗೆಂದು ಸಂತೋಷ ಪಡುವರು ಕಡಲೆ ಹೂರ್ಣ ಗಸಗಸೆ ಕೊಬ್ಬರಿ ಯಾಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳಕು ಕಲ್ಕಿ ಕಲ್ಲು ಸಕ್ಕರೆ ಕರಿಗಡುಬು ಬೆಣ್ಣೆ ಕಾಸಿ ತುಪ್ಪವ ಸೋಸಿಲಿ ಅಂದ ಶ್ರೀದೇವಿಗೆ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡ್ದವು ಬರೆದು ಬಾರಿ ಸೇನೆ ಬರಿಯ ಮಾತಿನ ಜಾಣೆ ಬರಲಿಲ್ಲಗೆಂದು ನುಡಿದರು ಹುಟ್ಟಿದ ಮೇಲಿಂತ ಕಡುಬು ಕಂಡಿದ್ದಿಲ್ಲ ನಿಮ್ಮೂಟ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕಿ ಹಾಗೆಂದು ತಿಂದು ತೆಗುತ್ತಾ ನಗುತ್ತಾ ನುಡಿದಾರು
4ನೇ ವಾರ ನಾನ್ ಹೇಳಿ ಬರುವೆನೆಂದು ಆಕೆ ಹೋದಳು ಮಗನರಸಿ. ಬೇಕಾದವರು ಬಂದು ಕಾದಿದರು ಕೂಡ ನನಗ್ಯಾಕೆನಗೆ ಇನ್ನೊಬ್ಬರ ಬಿಡಿಯು. ದೊಡ್ಡ ಬಾಗಿಲ ಬಿಟ್ಟು ದಿಡ್ಡಿ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆನ್ ತೊಳುವ ಮುತ್ತೈದಿ ನಿಂತಿದ್ದಳಾಗೆದ್ರಿಗೆ ಬಂದು. ಸರ್ವರೊಳಗೆ ಹಿರಿಯ ಸೊಸೆಯು ನೀನೆಂಬಂಥ ಗರ್ವ ಅಹಂಕಾರದಿ ನೀನು ಸರಿಯಾಗಿ 3 ವಾರೇಳಿ ಎನ್ನನೆ ಕರಿಯದುಂಬುವುದು ಕಾರಣವೇನೇ? ಕರಿಯಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನೇ ತಿರುಗುವೇನೆ ನಾರದನಂತೆ. ಇರುವ ಮಂದಿರವ ತೋರಿದರೀಗ ನಾ ನಿಮ್ಮ ಮನೆಗೆ ಬರುವೆನು. ದೂರುಂಟು ನಮಗೆ ದಾರಿಯ ಸಾಧ್ಯವು ನೋಡಿ ಬಂದವರು ದಾರಿಲ್ಲ. ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಂಬುದು. ಆಗಾರದೊಳಗಿನ ಅರಗಿಣಿ ಮರ ನೇರಿ ಮಾಗಿದ ಫಲವು ಮೆದ್ದಂತೆ. ಬೇಗ ಬಂದೀಗ ನಮ್ಮನೆಯಲ್ಲೂಟವ ಮಾಡಿ ತೆಗುತ್ತ ತೃಪ್ತಳಾಗುವೆನು. ಮಾಯಾದೇವಿಯ ಮಾಯಾ ಮತ್ತಿಗೆ ಮರಳಾಗಿ ತಾ ಕೊಟ್ಟಾಳೆಣ್ಣೆ ಕುಂಕುಮವ. ಹೋದಾಳ ರಕ್ಕ ಮಾಗೋದು ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು. ಬಂದಿತಾಗೈದನೇ ವಾರ ಮುತ್ತೈದೆಗೆ ಇಂದು ನೀ ಹೇಳಿ ಬಾಯನುತ್ತ. ಹೆಂಡತಿ ಕರೆದು ಹೇಳಿ ಕುಂಕುಮೆಣ್ಣಿ ತಕ್ಕೊಂಡು ತಾ ನಡೆದಾಳು ಬೇಗ. ಬೀದಿ ಬಿಟ್ಟು ಬದಲಾದಿಗೆ ಬಂದಾಳು ಹಾದಿಗೆ ಬಂದಡ್ಡ ಕಟ್ಟಿ. ನೀ ದಯಮಾಡಿ ಬಂದೆನಗ ಔತಣವ ಅದರಿಂದೇಳುವುದಕ್ಕೆ. ಜಪ್ಪಿಸಿ ಬಂದು ನೀ ಔತಣವ ತಕ್ಕೊಂಡು ತಪ್ಪಿಸಿಕೊಂಡು ಹೋಗುವರೆ. ಒಪ್ಪತ್ತಾದರೆ ಊಟ ಮಾಡುವರ ಮಾತು ಒಪ್ಪಿಕೊಂಬುವುದು ಹೇಗೆ ಹೇಳಮ್ಮ? ಬಂದ ಔತಣ ಗಂಡು ಮಕ್ಕಳು ಭಾಗ್ಯ ಒಲ್ಲೆಂಬವರುಂಟೆ ಲೋಕದಲ್ಲಿ. ಕಂಡಲೌತಣ ಹೇಳಿ ಕರೆಯದಿರುವುದೇ ಚಂದವೇ ನಿಮ್ಮ ನಡತೆಯು. ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭ ಶಕುನಗಳು. ಇಕ್ಷು ಮೇಲೆ ಜೇನು ಇಟ್ಟಂತೆ ಬರುವೆನು ಲಕ್ಷ್ಮೀಶ್ವರಿಗೆ ನಾನು ಕೊಡುವೆನು. ಅವಕಾಶ ಕೊಡುವೆನು ಸಾವಕಾಶ ಅಡಿಗೆ ಮಾಡು ದಿವಾಕರ ಮುಳುಗೋ ಕಾಲದಲ್ಲಿ. ದನಕರು ಬರುವ ವೇಳೆಗೆ ನಾನು ಬರುವೆನು ಮನಕ್ಕೆ ಸಂದೇಹ ಬೇಡೆಂದು. ಅಂಗಳ ಸಾರಿಸು ರಂಗ ತೋರಣ ಕಟ್ಟಿ ರಂಗಾವಲಿಯ ಚಿತ್ರ ಬರೆದು. ಅಂಬಾರುದಿನ ಕಡ್ಡಿ ಅರಮನೆ ಮುಂದೊಂದ ನಡೆಸು ಹೀಲಾಲು. ಮಡಿಸೀರೆಯನ ಬಿಟ್ಟು ಮಡಿಪೀತಾಂಬರ ಉಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು. ದೃಢವಾದ ಮುತ್ತಿನ ಮುಖರ ಒಂದಡ್ಡಿಕೆ ಬುಗುಡಿ ಬಾವುಲಿ ಹೊಳೆಯುತ್ತಲಿ. ಕಂಚುಕ ಕಲಶ ಕದಲಾರ್ತಿ ತಕ್ಕೊಂಡು ಮುಂಚೆ ಬಂದೆದ್ರು ಗೊಂಡೆನ್ನ. ಮಿಂಚಿನಂಥೊಳೆವ ಚಿನ್ನದ ಹಲಿಗೆ ತೂಗೋ ಮಂಚದಲ್ಲಿ ಬಂದು ಕೂಡ್ರುವೆನು. ಅರಮನೆಯಲ್ಲಿ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು. ಮರದ ಮಣೆ ನಮ್ಮಲ್ಲಿರುವುದೇ ಹಲಿಗೆಯ ತೂಗೋ ಮಂಚಲ್ಲಿ ತರುವೆನು. ಬಂಗಾರದ ಬಾಳೆಯಲ್ಲೇ ಬೆಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯು. ಬಂದು ಕೂಡುವೆನೆ ಕುಂದಣದ ಕೆತ್ತಿದ ತಬು ಕೇಳಿ ತಂದು ನೀಡೆನಗೆ ತಾಂಬೂಲ. ಹುಟ್ಟಿದ ಮೇಲೆ ಈ ಚುಟ್ಟಳೆಳೆ ಸುಣ್ಣ ಹಚ್ಚಿಕೊಂಡರೆ ನಾನರಿಯೇ. ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲ್ಲೇ ಹಚ್ಚಿ ನೀ ಮಡಿಸಿ ಕೊಡೆನಗೆ. ಬಂಗಾರವೆಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದೊರತು. ಕುಂದಣದ ಒಡಕು ಒಂದು ಹಿತ್ತಾಳೆ ತುಂಡಾದ ತಾಟೊಂದಿರುವುದು. ಮಡಿಸೀರೆ ಬಿಟ್ಟರಿನ್ನೊಂದು ಸೀರೆನಗಿಲ್ಲ ಮಡಿಪೀತಾಂಬರವೇ ಕಂಡಿಲ್ಲ. ಕಡಗ ಕಂಕಣವಿಲ್ಲ ಕರಿಯ ಗಾಜಿನ ಬಳೆ ಇರಲು ಮನೆ ಮಠ ನಮಗೆ. ಬುಟ್ಟಿದ ಬುಗುಡಿ ಅಂಚು ಜರತಾರಿ ಚಿನ್ನದ ಥಳಕಿರುವ. ಕುಪ್ಪಸ ಹೊಲಿಸಿ ಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ. ಹುಟ್ಟು ಬಡವರು ನಾವಷ್ಟ ದರಿದ್ರರು ನಿತ್ಯ ಯಾತ್ರೆಯಲ್ಲಿ ಬದುಕುವವರು. ಚಿತ್ತಕ್ಕೆ ಬಂದು ನೀ ದಯಮಾಡಿ ಬರುವುದೆಂದು ಹಸ್ತ ಮುಗಿದು ಹೇಳಿದಳು. ಮತ್ತೆ ಮಹಾಲಕ್ಷ್ಮಿ ಪಚ್ಚ ಕರ್ಪೂರ ಪುನುಗಿನ ಎಣ್ಣೆ ಸಂಪಿಗೆ ತೈಲ ಕಸ್ತೂರಿ ಬೆರೆಸಿದ ಬಿಸಿನೀರು ಅರಿಶಿಣ ಹಚ್ಚಿ ತಾನೇರ್ಕೊಂಡಳಾಗ. ಸುರುಳು ಗುಳ್ ಹಾಕಿ ಬೈತಲೆ ತಿದ್ದಿ ತುರುಬ್ ಹಾಕಿ ಚೌರಿ ರಾಗಟಿ ಚಂದ್ರ ಗೊಂಡ್ಯ. ಗಿಳಿತಜ್ಜೆ ಹರಳ ಬಂಗಾರ ಕೇದಿಗೆ ಮೇಲೆ ಅರಳ ಮಲ್ಲಿಗೆ ಮಾಲೆ ಮುಡಿದು. ಬಿಚ್ಚಿ ತಾನುಟ್ಟಾಳು ಬಿಳಿಯ ಪೀತಾಂಬರ ಅಚ್ಚ ವಜ್ರದ ಸೆರಗೊಂದು. ಕುತ್ತಣವಿರುವ ಕುಪ್ಪುಸ ಮುತ್ತಿನ ಗೊಂಡ್ಯ ತೋಳಿಗೆ ಕಟ್ಟುತ್ತಿದ್ದರು ಬಾಜು ಬಂದು.
ವಜ್ರದ ವಂಕಿ ನಾಗಮುರಿಕೆ ಅಡ್ಡಿಕೆ ಗೆಜ್ಜಡಿಕೆ ಕೊರಳಲ್ಲಿ ದೊಡ್ಡ ಸರಿಗೆ ಮೇಲಡ್ಡಿಕೆ ಮುತ್ತಿನ ಕೆಂಪು ಥಳಕು ಬೆಳಕು ಹೊಳೆಯುತ್ತಲಿ ಪುತ್ಥಳಿ ಸರ ಚಂದ್ರಹಾರ ಮೋಹನ ಮಾಲೆ ಕಟ್ಟಿದಳಾಗ ಕಂಠಿ ಕಟ್ಟಾಣಿ ಪಚ್ಚ ಮಾಣಿಕ್ಯ ರತ್ನ ಪದಕ ಅದರ ಮೇಲೆ ಜರ್ತಾರಿ ನಲಿದಾಡುತ್ತಿರಲು ಖಡ್ಗ ಕಂಕಣ ಹಸ್ತ ಕಡಗ ಕಮಲ ದ್ವಾರ ನಡುವಿಗೆ ನವರತ್ನ ಪಟ್ಟಿ ಬಿಡಿಮುತ್ತು ಬಿಗದೊಜ್ರ ವಾಲೆ ಬುಗುಡಿ ಚಂದ್ರ ಮುರುವು ಮುತ್ತಿನ ಸರ ಪಳೆಯು ಸಾಲು ಕುಂದಣ ದಾಣಿ ಮುತ್ತಿನ ಮುಖರ ಬುಲಾಕು ಬಾಲಕ ದೊಜ್ರ ದರಳು ತೀಡಿ ಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಜೋಳದ ಕುಡಿಯಂತೆ ಪಿಲ್ಲೆ ಕಾಲುಂಗೂರ ಲುಲ್ಲುರಳಿ ಪೈಜಾಣಿ ಘಲ್ಲು ಘಲ್ಲೆಂದು ಹೆಜ್ಜೆ ಇಡುತ್ತಾ ತೆಳ್ಳನ್ನ ಪಾದ ಪುತ್ತಳಿಯಂತೆ ಚಿನ್ನದ ಬಳ್ಳಿ ಅಂದದಿ ಬಳು ಕುತಲಿ ಬೆಳ್ಳನೆ ಬಿಳ್ಳಿಯ ಮಿಳ್ಳಿ ತನ್ನ ಕೀರು ಬೆಳ್ಳಿನಲ್ಲಿ ಹಿಡಿದಲ್ಲಾಡಿಸ್ತಲಿ ಗಲ್ಲು ಮಿಂಚುಗಳಂತೆ ಥಳಿ ಸುತ ಬೀದಿಯಲ್ಲಿ ಬಂದಳು ಗಜಗಮನಿ ದೇವಾಲೋಕದಿಂದ ಇಳಿದಿಲ್ಲಿ ಬಂದಾಳೋ ಅರಸತಿಯೋ ಮೋರೆ ನೋಡಲು ಮೂರ್ಛೆ ಬರುವುದೋ ದಾರು ಮುಂಗಾರು ಮಿಂಚುಗಳಂತೋರುವುದೋ ದೇವಾಲೋಕದಿಂದ ಇಂದ್ರ ನರಸಿಯೋ ಚಂದ್ರಮನ ರೋಹಿಣಿಯೋ ಸುಂದರ ಸೂರ್ಯ ನರಸಿಯೋ ಗಂಧರ್ವ ನರಸಿಯೋ ಗಗನದಿಂದಿಳಿದಂತೆ ಗಂಗಾ ಶ್ಯಾಮಲೆ ಸೀತಾಂಗನಿಯೋ ರತಿಯೋ ರೇವತಿಯೋ ಅರಂಧತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತ ಸರಸ್ವತಿಯೋ ಪತಿಗಳ ಇವರ ಪಾಂಡವರರ್ಸಿಯೋ ದ್ರೌಪದಿ ಬಂದಾಳಿಲ್ಲಿಗೆಂಬುವರು ಸತ್ಯಭಾಮಿಯೋ ರುಕ್ಮಿಣಿ ಜಾಂಬವಂತಿಯೋ ಅಷ್ಟಮ ಸ್ತ್ರೀಯರೊಳಗೆ ಈಕೆ ಯಾರೋ ಶ್ರೇಷ್ಠ ವೈಕುಂಠ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಾಳೆಂಬುವರು ಹಸ್ತ ಮುಗುವರು ಸಾಷ್ಟಾಂಗಕ್ಕೆರುವ ಎರಗುವರು ಇತ್ತ ಬಾ ಎಂತ ಕರೆಯುವರು ಈ ಹೊತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ತು ಲಕ್ಷ್ಮಿ ಬಂದಾಳಿಲ್ಲಿಗೆಂಬುವರು ರಾಜಾಧಿರಾಜರೆಲ್ಲರೂ ನಿಂತು ನೋಡಲು ಲಾಜಾವರದ ಗೊಂಬೆಯಂತೆ ಭೋಜನ ಕೆತ್ತ ಹೋಗುವಳು ನೋಡೋಣೆಂದು ಬಹುಜನ ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತಾ ಮುಡಿದುದ್ದು ಉದುರಿಸುತ್ತಾ ಮುಗುಳು ನಗೆಯಿಂದ ನಗುತ್ತಲಿ ಎಡಬಲದಲ್ಲಿ ದಾರಿ ನೋಡುತ್ತಾ ನಡೆದಾಳು ಬಡವಾರ ಮನೆಗೆ ಸಿರಿದೇವಿ ತಾ ಕಣ್ಣು ತೆರೆದು ನೋಡುತ್ತಲೀರೆ ಅರೆಮನೆಯಾಯಿ ತಕ್ಷಣದಿ ಸುರ್ಗಿ ಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳು ವನವಾದವ ಮನೆ ಸುತ್ತ ಪಚ್ಚಾದಂತೊಳೆವ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ತಾನಲಿಯುತ್ತ ಹಿತದಿ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೂಡುವಲು ಬಡವನ ಮಡದಿಗೆ ಒಡವೆ ವಸ್ತುವಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಿಸಿ ರುಟ್ಟಿದ್ದೋಗಿ ಮಡಿಪಿ ತಾಂಬರವಾಯಿತು ಆಗ ಅವರೆದುರು ಗೊಂಬುವರು ಗಂಧ ಕುಂಕುಮ ಅರಿಶಿನ ದಿವ್ಯ ಬುಕ್ಕಿಟ್ಟು ತಂದಚ್ಚಿ ತಿಲಕ ಪಣಿಗೆ ದುಂಡು ಮಲ್ಲಿಗೆ ಮಾಲಿ ಪಾರಿಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸುವರು ಜಡ ಮುಡಿಗೆ ಕಿತ್ತಳೆ ಫಲವು ಕೊಬ್ಬರಿ ಬಟ್ಟಲೋಳು ಹಾಕುಡಿಯ ತುಂಬುವರವು ಹಿಡಿದು ಕುಂದಣ ಹರಿವಾಣ ದೋಳಾಡದೆ ಪಾಡುತ್ತಾ ಮಾಡಿ ಮುತ್ತಿನಾರತಿಯ ಎಡಬಲದಲ್ಲಿಟ್ಟು ಚಾಮರ ಬೀಸುವರು ಹಿಡಿದು ನೋಡುವರು ಹೀಲಾಲ ಬಿಡಿ ಮಲ್ಲಿಗೆ ತಂದು ನಳ್ಳ ಮುಖಿಗಾಸೋರು ಸಡಗರದಿಂದೆದ್ದಾಳಾಗ ಇಂದಿರಾದೇವಿ ಆನಂದದಿಂದ ಕುಳಿತೀರೆ ಇಂದ್ರಾದೀಸುರರು ನೋಡುತ್ತಲಿ ಮುಡಿದಾರ ಮಲ್ಲಿಗೆ ಮಾಲೆಯು ಕರ್ದರಾಗ ದುಂದುಭಿ ಬೇರಿಯು ಹೊಡೆದಾರು ಲಕ್ಷ್ಮೀ ದೇವಿ ತಾ ಪಕ್ಕನೆ ಬಂದಾಳು ಹೊಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡವಾಗಿ ತಾನಾಗಿ ತೂಗೋ ಮಾಣಿಕ್ಯ ಮಂಚದಲ್ಲಿ ಕೂಡುವಳು ರತ್ನ ಮಾಣಿಕ್ಯ ನವರತ್ನದ ಹೊನ್ನು ಹಣವು ಚೊಕ್ಕ ಚಿನ್ನದ 3 ಹಾರಗಳು ಬನ್ನಧವಳ ಮುತ್ತು ಭಾರಿ ಬಂಗಾರ ಮಂದಿ ಬಿಂದಿಗೆ ನೋಡುತ್ತಿಹರು ಶುಕ್ರವಾರವೇ ಇವರಿಗೆ ಶುಭಕಾಲ ಸಿಕ್ಕಾಳು ಸಿಂಧು ನಂದನಿಯು ಲೋಕಸ್ಥ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಸಿಕ್ಕಿದಾಳಿವರಿಗೆಂಬುವರು 4 ವಾರದ ಎಲೆ ತೆಗೆದು ನೋಡುತ್ತಲೀರೆ ಹಾಕಿದನ್ನವು ಆಣಿ ಮುತ್ತು ಪಾಕ ಪಲ್ಯ ಪಚ್ಚೆ ಪರಮಾನ್ನವು ಬಂಗಾರ ತರ್ಜಿತ ಬಾಳೆ ಎಲೆಯು ಬಂದು ನೋಡಿದರೆ 4 ಮಂದಿ ಸೊಸಿಯರು ಹಂಚಿಕೊಂಡರು ತಲಾಗೊಂದೊಂದೆಲೆಯ ಹಿಂದೆ ಮಾಡಿದ ಪುಣ್ಯ ಬಂದೊದಗೀತು ನಮಗೆಂದು ಸಂತೋಷ ಪಡುವರು ಕರ್ಪೂರದ ಆರತಿ ಮಾಡಿ ಕಾಯಿ ಒಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು
ಪಟ್ಟಣದ ಜನರು ಪತ್ತಲು ಸೀರೆ ಕುಪ್ಪೂಸ ಲಕ್ಷ್ಮಿ ಗುಡುಗೋರೆ ಕೊಡುವಾರು. ಬಡವರ ಮನೆ ನಡೆದು ಬಂದ ಭಾಗ್ಯವು ಕೊಡವಾಗಿ ಕೂತಂಥ ಕಥೆಯು. ದೃಢ ಭಕ್ತಿಯಿಂದ ಹೇಳಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಾಳು. ಮುದದಿಂದ ಮೂರ್ಜಗದೊಡೆಯ ನಾರಾಯಣನ ಎದೆಯಲ್ಲಿರುವ ವರಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿಂದ ನೋಡಿದಳು. ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಡಗೂಡಿ ಉಂಡು ವೀಳ್ಯವನೆ ತಕ್ಕೊಂಡು ಮಂದಗಮನೆ ಲಕ್ಷ್ಮಿ ಮಹಿಮೆ ಕೊಂಡಾಡುತ್ತಾ ಆನಂದರಾಗ ಇರುತ್ತಿರುವರು. ಕಿವುಡಾಗೆ ಕಿವಿ ಕುರುಡಾಗೆ ಕಣ್ಣು ಬರುವುದು ಬರಡ ಕಳೈನವಾಗುವುದು. ಹಡಿಯಾದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವುದು ಪಡೆದರವರವರು ಇಷ್ಟ ಫಲಗಳ. ದನಕಾರು ತಳಿಯಾಗಿ ಧನಧಾನ್ಯ ಬೆಳೆಯಾಗಿ ಅನುಗಾಲ ಶುಭ ಕಾರ್ಯವಾಗಿ. ಬಳಿ ಅರಿಶಿನ ಕುಂಕುಮ ಮಾಂಗಲ್ಯ ಮುತ್ತೈದೆ ತನವನ್ನು ವರವಾಗಿ ಕೊಡುವಾಳು. ಸಮಾಜ ವರದ ಸುಧಾಮನ ಸಕನಾದ ಸ್ವಾಮಿ ಶ್ರೀಹರಿಯ ಮೋಹದ ಸತಿ. ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾನೊಲೆವ. ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾನೊಲಿವ. ಹರೇ ಶ್ರೀನಿವಾಸ.